ಸಿಎಂ ಡಿಕೆ ಶಿವಕುಮಾರ್ ಬೀದರ್ನ ಬಸವ ಕಲ್ಯಾಣದಿಂದ ಉತ್ತರ ಕರ್ನಾಟಕ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ. ಮೊದಲಿಗೆ ಬೀದರ್ಗೆ ಬಂದಿಳಿದಂತಹ ಸಿಎಂ ಡಿಕೆ ಶಿವಕುಮಾರ್ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ವೀಕ್ಷಣೆ ಮಾಡಿದರು. ಅನುಭವ ಮಂಟಪದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಮಾಡಿದ್ರು. ಡಿಕೆಶಿ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಅನುಭವ ಮಂಟಪ. ಬಸವಣ್ಣ ಆರಂಭ ಮಾಡಿದಂತಹ ಅನುಭವ ಮಂಟಪ ನೆನಪಿಗಾಗಿ ನೂತನ ಮಂಟಪವನ್ನ ಸಿದ್ಧ ಮಾಡಲಾಗ್ತಾ ಇದೆ. ಇದೇ ವರ್ಷ ಡಿಸೆಂಬರ್ನಲ್ಲಿ ಅನುಭವ ಮಂಟಪ ಲೋಕಾರ್ಪಣೆಗೆ ಪ್ಲಾನ್ ಕೂಡ ಆಗಿದೆ. ಜಗತ್ತಿನ ಮೊಟ್ಟ ಮೊದಲ ಸಂಸತ್ ಎಂಬ ಹೆಗ್ಗಳಿಕೆಯ ಅನುಭವ ಮಂಟಪ ಇದು. 2016ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಅನುಮೋದನೆ ನೀಡಿದಂತಹ ಯೋಜನೆ. ಅದರ ಪರಿಶೀಲನೆಯನ್ನು ನಡೆಸಿದ ಸಭಾಂಗಣ, ಶೂನ್ಯ ಪೀಠದ ಮಾದರಿ, ವಿವಿಧ ಕಟ್ಟಡ, ವಸ್ತು ಸಂಗ್ರಹಾಲಯ, ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಅನುಭವ ಮಂಟಪ ಅಭಿವೃದ್ಧಿಗೊಳ್ತಾ ಇದೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅನುಭವ ಮಂಟಪವನ್ನು ವೀಕ್ಷಣೆ ಮಾಡಿದ್ರು. ಅನುಭವ ಮಂಟಪದ ಕಾಮಗಾರಿ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ರು. ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಬಸವ ಕಲ್ಯಾಣಕ್ಕೆ ಬಂದಂತಹ ಸಿಎಂ ಅವರನ್ನ ಅಲ್ಲಿನ ನಾಯಕರುಗಳು ಸ್ವಾಗತ ಮಾಡ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಸ್ಥಾಪನೆಗೊಂಡಂತಹ ವಿಶ್ವದ ಮೊಟ್ಟ ಮೊದಲ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸತ್ತು ಅನುಭವ ಮಂಟಪ. ಅದರ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಅನುಭವ ಮಂಟಪ. ಬಸವಣ್ಣನವರು ಆರಂಭಿಸಿದ ಅನುಭವ ಮಂಟಪದ ನೆನಪಿಗಾಗಿ ಈ ನೂತನ ಮಂಟಪ ರೆಡಿ ಆಗ್ತಾ ಇದೆ. ಇದೇ ವರ್ಷ ಡಿಸೆಂಬರ್ನಲ್ಲಿ ಈ ಅನುಭವ ಮಂಟಪ ಲೋಕಾರ್ಪಣೆ ಮಾಡಬೇಕು ಅನ್ನುವಂತಹ ಚಿಂತನೆಯೂ ಕೂಡ ಇದೆ. 2016ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭ ಅದು. ಆಗ ಈ ಯೋಜನೆಗೆ ಅನುಮೋದನೆ ಸಿಕ್ಕಿತ್ತು. ಸಭಾಂಗಣ, ಶೂನ್ಯ ಪೀಠದ ಮಾದರಿ, ವಿವಿಧ ಕಟ್ಟಡ, ವಸ್ತು ಸಂಗ್ರಹಾಲಯ, ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಈ ಅನುಭವ ಮಂಟಪವನ್ನ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಅನುಭವ ಮಂಟಪ ಬೀದರ್ನ ಬಸವ ಕಲ್ಯಾಣದಲ್ಲಿರುವಂತಹ ವಿಶ್ವದ ಮೊಟ್ಟ ಮೊದಲ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸತ್ತಿದೆ. ಈ ಅನುಭವ ಮಂಟಪದಲ್ಲಿ ನೂತನ ಮಂಟಪ ರೆಡಿ ಆಗ್ತಾ ಇದೆ. ಬಸವಣ್ಣ ಆರಂಭಿಸಿದಂತಹ ಅನುಭವ ಮಂಟಪದ ನೆನಪಿಗೋಸ್ಕರ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ರೆಡಿ ಆಗ್ತಾ ಇದೆ. ಅದರ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ಮಾಡಿದ್ರು ಇವತ್ತು ಸಿಎಂ ಡಿಕೆ ಶಿವಕುಮಾರ್. ಪೊಲೀಸ್ ಮೊಬೈಲ್ ನೀವು ಅಡ್ಡು ಮಾಡ್ತೀರಿ. ಈ ಅನುಭವ ಮಂಟಪವನ್ನ ವಿಶ್ವದ ಮೊದಲ ಸಂಸತ್ತು ಅಂತ ಗುರುತಿಸಲಾಗುತ್ತೆ. ಇದು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವಗಳಿಗಿಂತ ಮುಂಚೆ ಮುಕ್ತ ಆಗಿದೆ. ಎಲ್ಲರನ್ನೂ ಒಳಗೊಂಡಂತಹ ಸಾರ್ವಜನಿಕ ಚರ್ಚೆಯ ಕಾರ್ಯದಲ್ಲಿತ್ತು. ಬಾರ್ಬಾರ್ ಡಿಸ್ಟರ್ಬ್ ಮಾಡ್ತೀವಿ ನೋಡಿ. ಅಲ್ಲಿ ಏನು ನೋಡ್ರು
ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಿಎಂ ಡಿ.ಕೆ. ಶಿವಕುಮಾರ್ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಸಿಎಂ ಆದ ನಂತರ ಇದೇ ಮೊದಲ ಬಾರಿಗೆ ಉತ್ತರ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದಾರೆ ಡಿ.ಕೆ.ಶಿ. ಬೀದರ್, ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒತ್ತನ್ನು ನೀಡಿ ಸಭೆಯನ್ನ ಕೂಡ ಮಾಡೋರಿದ್ದಾರೆ. ಮೊದಲಿಗೆ ಬೀದರ್ಗೆ ಬಂದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅಕ್ಕಪಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮಹಿಳೆ ಮತ್ತು ಮಕ್ಕಳ ಇಲಾಖೆ, ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಆರಂಭಗೊಂಡಿರುವಂತಹ ಅಕ್ಕಪಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ರೂಪಿತಗೊಂಡಿರುವಂತಹ ಅಕ್ಕಪಡೆಯ ಕೌಶಲ್ಯ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ ನಂತರ ಅನುಭವ ಮಂಟಪ ವೀಕ್ಷಣೆಗೆ ಬಂದಂತಹ ಸಂದರ್ಭದ ದೃಶ್ಯ ಇದು. ಬಸವಣ್ಣನವರು ಆರಂಭಿಸಿದಂತಹ ಅನುಭವ ಮಂಟಪದ ನೆನಪಿಗಾಗಿ ನೂತನ ಮಂಟಪವನ್ನ ನಿರ್ಮಿಸಲಾಗ್ತಾ ಇದೆ. ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅನುಭವ ಮಂಟಪ ರೆಡಿ ಆಗ್ತಾ ಇರೋದು. ಇದೇ ಡಿಸೆಂಬರ್ನಲ್ಲಿ ಲೋಕಾರ್ಪಣೆ ಮಾಡಬೇಕು ಅನ್ನುವಂತಹ ಚಿಂತನೆಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಕಾರ್ಯವೂ ಕೂಡ ನಡೀತಾ ಇದೆ. ಜಗತ್ತಿನ ಮೊಟ್ಟ ಮೊದಲ ಸಂಸತ್ ಅನ್ನೋ ಹೆಗ್ಗಳಿಕೆಯನ್ನು ಪಡೆದಿದೆ ಅನುಭವ ಮಂಟಪ. ಈಗ ನೂತನವಾಗಿ ಮಂಟಪ ರೆಡಿ ಆಗ್ತಾ ಇದೆ. ಸಭಾಂಗಣ ಇರ್ಬೋದು, ಶೂನ್ಯ ಪೀಠದ ಮಾದರಿ, ವಿವಿಧ ಕಟ್ಟಡ, ವಸ್ತು ಸಂಗ್ರಹಾಲಯ, ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಅನುಭವ ಮಂಟಪ ಅಭಿವೃದ್ಧಿ ಆಗ್ತಾ ಇದೆ. ಬಸವಣ್ಣನ ಕರ್ಮಭೂಮಿಯಲ್ಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. 182 ಅಡಿ ಇಷ್ಟಲಿಂಗ ಸ್ಥಾಪನೆ ಜಗತ್ತಿನಲ್ಲಿಯೇ ಬಹಳ ಹೆಸರುವಾಸಿ, ಪ್ರಸಿದ್ಧಿಯನ್ನ ಪಡೆದಿದೆ. 7.5 ಎಕರೆ ವಿಸ್ತೀರ್ಣದ ಸ್ಥಳದಲ್ಲಿ ಈ ಅನುಭವ ಮಂಟಪ ನಿರ್ಮಾಣಗೊಳ್ತಾ ಇದೆ. ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದರ ಪರಿಶೀಲನೆಯನ್ನ ಮಾಡಿದ್ದಾರೆ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್. ಅನುಭವ ಮಂಟಪ 12ನೇ ಶತಮಾನದಲ್ಲಿ ಎಲ್ಲ ಧರ್ಮದ ಶರಣರು, ಕವಿಗಳು ಮತ್ತು ತತ್ವಜ್ಞಾನಿಗಳು ಸೇರ್ತಾ ಇದ್ದಂತಹ ಒಂದು ಸಾಮಾಜಿಕ ಧಾರ್ಮಿಕ ಸಂಸತ್ತು ಈಗ ಮರು ನಿರ್ಮಾಣಗೊಳ್ತಾ ಇದೆ. ಎಲ್ಲ ಜಾತಿಯ, ಎಲ್ಲ ವೃತ್ತಿಯ ಸಾಮಾನ್ಯ ಜನರು ಇಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ರು ಹಾಗೂ ತಮ್ಮ ಅನುಭವವನ್ನ ಎಲ್ಲರ ಜೊತೆಯೂ ಕೂಡ ಹಂಚಿಕೊಳ್ತಾ ಇದ್ರು. ಅಂತಹ ಅನುಭವ ಮಂಟಪ. ಈ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭುಗಳು. ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ಅವರ ಜೊತೆ ಸಂವಾದವನ್ನ ನಡೆಸಿದ್ರು. ಮೊಳಿಗೆ ಮಾರೆಯ ಕಾಶ್ಮೀರದ ಮಹಾರಾಜ ಅವರು ಕಲ್ಯಾಣದ ಅನುಭವ ಮಂಟಪದ ಸಮಾನತೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ನೋಡಿ ಕಂಡು ಅಲ್ಲಿ ಮನಸೋತು ಕರ್ನಾಟಕದಲ್ಲಿಯೇ ಕಟ್ಟಿಗೆ ಮಾರುವ ಕಾಯಕವನ್ನು ಕೈಗೊಂಡ್ರಂತೆ. ಈ ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಜಾತಿ ಕಾಯಕದವರು ಸದಸ್ಯರಾಗಿದ್ದರು. ಅಂತಹ ಅನುಭವ ಮಂಟಪ ಈಗ ಮರು ನಿರ್ಮಾಣಗೊಳ್ತಾ ಇದೆ. 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಕಾಮಗಾರಿ ಹೇಗೆ ಸಾಗ್ತಾ ಇದೆ
ಅನ್ನೋದರ ಪರಿಶೀಲನೆಗೆ ಅಂತ ಸಿಎಂ DK ಶಿವಕುಮಾರ್ ಬಸವಣ್ಣನವರ ಕರ್ಮಭೂಮಿಗೆ ಬಂದಿದ್ದಾರೆ. ಇದೇ ವರ್ಷ ಈ ಅನುಭವ ಮಂಟಪದ ಲೋಕಾರ್ಪಣೆಯೂ ಆಗಬೇಕು ಅಂತ ಪ್ಲಾನ್ ಇದೆ. ಚಾಲುಕ್ಯರ ವಾಸ್ತುಶಿಲ್ಪದ ಮಾದರಿಯಲ್ಲಿಯೇ ನಿರ್ಮಾಣ ಆಗ್ತಾ ಇದೆ. ತ್ರಿಪುರಾಂತ ಕೆರೆ ದಡದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇರೋದು. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ಡಿಸೆಂಬರ್ನಲ್ಲಿ ಲೋಕಾರ್ಪಣೆಯೂ ಕೂಡ ಆಗತ್ತೆ. ನೂತನ ಅನುಭವ ಮಂಟಪ ಲೋಕಾರ್ಪಣೆ ಆಗತ್ತೆ. 7.5 ಎಕರೆ ವಿಸ್ತೀರ್ಣದ ಸ್ಥಳದಲ್ಲಿ ನಿರ್ಮಾಣಗೊಳ್ತಾ ಇದೆ ಈ ಅನುಭವ ಮಂಟಪ. ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಈ ಅನುಭವ ಮಂಟಪ ಅಭಿವೃದ್ಧಿ ಆಗಬೇಕು ಅಂತ 2016ರಲ್ಲಿಯೇ ಯೋಜನೆಗೆ ಅನುಮೋದನೆಯೂ ಕೊಡಲಾಗಿತ್ತು. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಈ ಕಾಮಗಾರಿಯ ಗುಣಮಟ್ಟ ಪ್ರಗತಿ ಕುರಿತಾಗಿ ಇವತ್ತು ಸಿಎಂ DK ಶಿವಕುಮಾರ್ ಬಸವ ಕಲ್ಯಾಣಕ್ಕೆ ಬಂದಿದ್ದಾರೆ. 7.5 ಎಕರೆ ವಿಸ್ತೀರ್ಣ ಸ್ಥಳದಲ್ಲಿ ಈ ಅನುಭವ ಮಂಟಪ ರೆಡಿ ಆಗ್ತಾ ಇದೆ. 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಕಾರವಾಗ್ತಾ ಇದೆ ನೂತನ ಅನುಭವ ಮಂಟಪ. ಅದರಲ್ಲಿ 182 ಅಡಿ ಇಷ್ಟಲಿಂಗ ಸ್ಥಾಪನೆ. ಅದರ ವಿಶೇಷತೆ ಅಂದರೆ ಜಗತ್ತಿನಲ್ಲೇ ಎತ್ತರದ ಶಿವಲಿಂಗ ಅನುಭವ ಮಂಟಪ ಅಂತ ಇದರ ಕಾಮಗಾರಿ ಆಗ್ತಾ ಇರೋದು. ಸಿಎಂ DK ಶಿವಕುಮಾರ್ ಕಾಮಗಾರಿ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಕಾಮಗಾರಿ ಹೇಗೆ ನಡೀತಾ ಇದೆ, ಅದರ ಗುಣಮಟ್ಟ ಹೇಗಿದೆ ಅನ್ನೋದರ ಕುರಿತಾಗಿ ಇವತ್ತು ಚೆಕ್ ಮಾಡಿದ್ದಾರೆ. ತ್ರಿಪುರಾಂತ ಕೆರೆ ದಡದಲ್ಲಿ ನೂತನ ಅನುಭವ ಮಂಟಪ ಸಿದ್ಧಗೊಳ್ತಾ ಇದೆ. ಚಾಲುಕ್ಯ ವಾಸ್ತುಶಿಲ್ಪದ ರೀತಿಯಲ್ಲಿಯೇ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.